ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. 3 ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸೋಲನ್ನು ಕಾಣುವುದಿಲ್ಲ. ಆ ಗುಣಗಳು ಯಾವುದು ಅಂದರೆ ತಾಳ್ಮೆ, ಮೌನ ಮತ್ತು ನಗು. ಜೀವನವನ್ನು ಬಹಳ ಸುಂದರವಾಗಿ ಮತ್ತು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಧನಸ್ಸು ರಾಶಿಯವರಿಗೆ ವಕ್ರಿ ಶನಿಗ್ರಹದ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಶನಿಗ್ರಹ ಜುಲೈ 13ರಿಂದ ನವೆಂಬರ್ 27ರವರೆಗೂ ವಕ್ರಿಯಾಗಿ ಅಂದರೆ ಹಿಮ್ಮುಖವಾಗಿ ಚಲಿಸುವುದರ ಮೂಲಕ ಧನಸ್ಸು ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ. ಧನಸ್ಸು ರಾಶಿಯವರ 4ನೇ ಭಾವದಲ್ಲಿ ಶನಿಗ್ರಹ ವಕ್ರಿಯಾಗಲಿದೆ. ಶನಿಗ್ರಹ 8ನೇ ಭಾವದಲ್ಲಿ ಸ್ಥಿತವಾದರೆ ಅಷ್ಟಮ ಶನಿ ಎಂದು ಕರೆಯಲಾಗುತ್ತದೆ. 4ನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಅರ್ಧಾಷ್ಟಮ ಶನಿ ಎಂದು ಕರೆಯಲಾಗುತ್ತದೆ. ಅಷ್ಟಮ ಅಂದರೆ 8, 8ರಲ್ಲಿ ಅರ್ಧಾಷ್ಟಮ ಅಂದರೆ 4ನೇ ಭಾವ ಎಂದರ್ಥ. ಶನಿಗ್ರಹ ಹಿಮ್ಮುಖವಾಗಿ ಚಲಿಸಿ 3ನೇ ಭಾವದ ಫಲಗಳನ್ನು ಕೊಡುತ್ತದೆ. ವಕ್ರಿ ಗ್ರಹಗಳು ನಿಮ್ಮ ಪೆಂಡಿಂಗ್ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಶನಿಗ್ರಹ 4ನೇ ಭಾವದಲ್ಲಿ ವಕ್ರಿಯಾಗಲಿದೆ. 4ನೇ ಭಾವ ಅಂದರೆ ಸುಖಸ್ಥಾನ, ತಾಯಿಯ ಭಾವ, ನಿಮ್ಮ ಮನಸ್ಸು, ಕಂಫರ್ಟ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಜುಲೈ ತಿಂಗಳ ನಂತರ ಧನಸ್ಸು ರಾಶಿಯವರು ಟ್ರಾವೆಲ್ ಮಾಡಬೇಕು ಅಥವಾ ದೇವಸ್ಥಾನಗಳ ದರ್ಶನ ಮಾಡಬೇಕು, ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುವ ಪ್ಲ್ಯಾನ್ ಮಾಡಿಕೊಂಡು ಕಾರಣಾಂತರಗಳಿಂದ ಸುಮ್ಮನಾಗಿರುತ್ತೀರಾ. ಶನಿಗ್ರಹ ವಕ್ರಿಯಾದ ನಂತರ ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ಮಾಡುತ್ತೀರಾ, ಟ್ರಾವೆಲನ್ನು ಮಾಡುತ್ತೀರಾ. ಟೂರ್ಸ್ ಆ್ಯಂಡ್ ಟ್ರಾವೆಲಿಂಗ್ ರಿಲೇಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಶುಭ ಸಮಯ. ಟೂರ್ಸ್ ಹಾಗೂ ಟ್ರಾವೆಲಿಂಗ್ ರಿಲೇಟೆಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿರುವವರು ಸಹ ಜುಲೈ 13ರ ನಂತರ ಸ್ಟಾರ್ಟ್ ಮಾಡಬಹುದು. ಶನಿಗ್ರಹದ ದೃಷ್ಟಿ ನಿಮ್ಮ ದಶಮ ಭಾವದ ಮೇಲೂ ಬೀಳುತ್ತಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಸ್ಲೋ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ, ತುಂಬ ಲೇಸಿ ಫೀಲ್ ಆಗುತ್ತದೆ, ಆಲಸ್ಯ ಹೆಚ್ಚಾಗಿರುತ್ತದೆ. ಕೆಲಸಗಳನ್ನು ಮಾಡದೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇನ್ನೊಂದು ದಿನ ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರ. ಜುಲೈ ತಿಂಗಳ ನಂತರ ನಿಮ್ಮ ಜಾಬನ್ನು ಚೇಂಜ್ ಮಾಡುತ್ತೀರಾ. ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೆಯುತ್ತಿದೆ. ಶನಿ ವಕ್ರಿಯಾಗಲಿದೆ. ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ, ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಬರುವಂತಹ ಲಾಭಗಳು ಬಹಳ ನಿಧಾನವಾಗಿ ಬರಲಿದೆ. ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಶನಿಗ್ರಹ ಉತ್ತಮ ಸ್ಥಿತಿಯಲ್ಲಿದ್ದರೆ ಅಂದರೆ ಮಿತ್ರ ಕ್ಷೇತ್ರ, ಸ್ವಂತ ಕ್ಷೇತ್ರ, ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ. ಧನಸ್ಸು ರಾಶಿಯವರಿಗೆ ಜುಲೈ 13ರ ನಂತರ ನಿಮ್ಮ ಬಾಸ್ ಜೊತೆ ಅಥವಾ ನಿಮ್ಮ ಸೀನಿಯರ್ಸ್ ಜೊತೆ ವಾದ ವಿವಾದಗಳು, ಆರ್ಗ್ಯುಮೆಂಟ್ಗಳು ಆಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಕೆಲಸ ಬಿಡುವ ಹಾಗೂ ನಿಮ್ಮ ಜಾಬನ್ನು ಚೇಂಜ್ ಮಾಡುತ್ತೀರಾ. ಆದ್ದರಿಂದ ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡಿ. ಧನಸ್ಸು ರಾಶಿಯವರು ಮೊದಲೇ ನೇರವಾಗಿ ನ್ಯಾಯವಾಗಿ ಮಾತನಾಡಿ ಕೆಟ್ಟವರಾಗುತ್ತೀರಾ. ನಿಮ್ಮ ಮಾತೇ ನಿಮಗೆ ಶತ್ರುವಾಗಿರುವುದರಿಂದ ಶನಿಗ್ರಹ ವಕ್ರಿಯಾದ ನಂತರ ಬಹಳ ತಾಳ್ಮೆ, ಸಮಾಧಾನವಾಗಿ ಮಾತನಾಡಬೇಕು. ವಕ್ರಿ ಶನಿಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೂ ಬೀಳುತ್ತಿದೆ. ನೀವು ಲೇಸಿ ಆಗುತ್ತೀರಾ. ನೀವು ಬಹಳ ಆಲೋಚನೆ ಮಾಡಲು ಪ್ರಾರಂಭ ಮಾಡುತ್ತೀರಾ. ತುಂಬ ಫ್ರಸ್ಟ್ರೇಷನ್ ಮಾಡಿಕೊಳ್ತಾ ಇರ್ತೀರಾ. ನಿಮ್ಮ ಮ್ಯಾರಿಡ್ ಲೈಫ್ ಹಾಗೂ ಲವ್ ಲೈಫಲ್ಲಿ ವೈಮನಸ್ಸುಗಳು, ಡಿಸ್ಟರ್ಬೆನ್ಸ್ಗಳು ಬರುತ್ತವೆ. ವಕ್ರಿ ಶನಿಗ್ರಹದ ದೃಷ್ಟಿ ನಿಮ್ಮ 6ನೇ ಭಾವದ ಮೇಲೂ ಬೀಳುತ್ತಿದೆ. 6ನೇ ಭಾವ ಅಂದರೆ ರೋಗ, ಋಣ, ಶತ್ರುವಿನ ಭಾವ. ಶುಕ್ರನ ರಾಶಿಯಾದಂತಹ ವೃಷಭ ರಾಶಿಯ ಮೇಲೆ ಶನಿಗ್ರಹದ 3ನೇ ದೃಷ್ಟಿ ಬೀಳುತ್ತಿದೆ. ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರೆ ನವೆಂಬರ್ ತಿಂಗಳ ಅಂತ್ಯದಲ್ಲಿ ಕೇಸ್ ಕ್ಲಿಯರ್ ಆಗಲಿದೆ. ಲೋನ್ಗೆ ಅಪ್ಲೈ ಮಾಡಿದವರಿಗೆ ಹೊಸ ಲೋನ್ಗಳು ಸ್ಯಾಂಕ್ಷನ್ ಆಗಲಿದೆ. ಸಾಲಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ನಿಮಗೆ ಶತ್ರುಗಳ ಹಾವಳಿ ಅಕ್ಟೋಬರ್ ತಿಂಗಳ ನಂತರ ಕಡಿಮೆಯಾಗಲಿದೆ. ಧನಸ್ಸು ರಾಶಿಯವರು ಹಠ ಮಾಡಿದರೆ ಯಾವ ಕೆಲಸವನ್ನಾದರೂ ಸರಿ ಮಾಡಿ ಮುಗಿಸುವವರೆಗೂ ನಿದ್ದೆ ಮಾಡುವುದಿಲ್ಲ. ನಿಮ್ಮ ಈ ಗುಣವನ್ನು ನೋಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿಯೇ ಆಗಲಿ, ಮನೆಯ ಅಕ್ಕಪಕ್ಕದಲ್ಲಿ ಶತ್ರುಗಳು ಹೊಟ್ಟೆ ಕಿಚ್ಚು ಪಡುವವರು ಹೆಚ್ಚು ಇದ್ದೇ ಇರ್ತಾರೆ. ಅಕ್ಟೋಬರ್ ತಿಂಗಳ ನಂತರ ಶತ್ರುಗಳು ಕಡಿಮೆಯಾಗಲಿದ್ದಾರೆ.
ಧನಸ್ಸು ರಾಶಿಯವರು ಸೈಟನ್ನು ತೆಗೆದುಕೊಂಡಿದ್ದರೆ ಶನಿ ಗ್ರಹ ವಕ್ರಿಯಾದ ನಂತರ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡ್ತೀರಾ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಜಾಬ್ ಮಾಡ್ತಾ ಇರುವವರು, ಕಬ್ಬಿಣದ ಕೆಲಸ, ಐರನ್ ಇಂಡಸ್ಟ್ರಿ, ಆಯಿಲ್ ಆ್ಯಂಡ್ ಗ್ಯಾಸ್, ಪೆಟ್ರೋಲಿಯಂ, ಬಿಲ್ಡಿಂಗ್ ಕಟ್ಟುವಂತಹ ಬಿಸ್ನೆಸ್ ಮಾಡುವವರಿಗೆ, ಬಿಲ್ಡರ್ಸ್ಗಳಿಗೆ, ಈ ರೀತಿ ಬಿಸ್ನೆಸ್ ಮಾಡುವವರಿಗೆ ಗುಡ್ ಟೈಮ್. ಆದರೆ ಶನಿಗ್ರಹ ವಕ್ರಿಯಾದಾಗ ನಮಗೆ ತಾಳ್ಮೆ, ಸಮಾಧಾನ ಇರಬೇಕು. ಎಷ್ಟು ತಾಳ್ಮೆ ಸಮಾಧಾನದಿಂದ ಇರುತ್ತೀರೋ ಅಷ್ಟೇ ಶುಭ ಫಲಗಳನ್ನು ಶನಿಗ್ರಹ ಕೊಡುತ್ತಾನೆ. ಇಲ್ಲದಿದ್ದರೆ ನಿಮಗೆ ತಾಳ್ಮೆ, ಜೀವನದ ಮೌಲ್ಯಗಳನ್ನು, ಸಮಯದ ಮಹತ್ವವನ್ನು, ವ್ಯಕ್ತಿಗಳ ಮಹತ್ವ, ಸಂಬಂಧಗಳ ಬೆಲೆ, ಸಮಯದ ಬೆಲೆಯನ್ನು ಕಲಿಸಿಯೇ ಹೋಗುವುದು ಶನಿಗ್ರಹ. ಪ್ರತಿನಿತ್ಯ ಗುರುವಿನ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಜೊತೆಗೆ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.